ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾಕೆ ಫ್ರೆಂಡ್ಸ್ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇಲ್ವಾ? ಯಾಕೆ ಸಪೋರ್ಟ್ ಮಾಡ್ತಾ ಇಲ್ಲ? ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ? ತುಂಬ ಬೇಜಾರಾಗ್ತಾ ಇದೆ ನನಗೆ. ನೆಕ್ಸ್ಟ್ ವಿಡಿಯೋನ ನಾನು ಮಾಡೋದಕ್ಕೆ ನೀವು ಸಪೋರ್ಟ್ ಮಾಡಿದರೆ ನಾನು ನೆಕ್ಸ್ಟ್ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ. ಸೊ ದಯವಿಟ್ಟು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ಗೆ ಅನಿಸಿದ್ದನ್ನು ಕಮೆಂಟ್ ಮಾಡಿ. ಇನ್ನು ಮುಂದೆ ಒಳ್ಳೆ ಒಳ್ಳೆ ವಿಡಿಯೋಗಳನ್ನು ನಾನು ಹಾಕಬೇಕು, ನೀವು ಚೆನ್ನಾಗಿ ವಿಡಿಯೋಗಳನ್ನು ಮಾಡಿ ಹಾಕಬೇಕು ಅನ್ನೋ ಇಂಟ್ರೆಸ್ಟ್ ಇದೆ. ನೋಡೋಣ ನೀವು ಯಾವ ಥರ ನನಗೆ ಸಪೋರ್ಟ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಹಲೋ ಹೇಳಕ್ಕ. ಏನಿಲ್ವಾ, ಕುಂತೀನಿ. ಏನಿಲ್ಲ, ಎಲ್ಲ ಕೆಲಸ ಮುಗಿಸಿ ಈಗ ಸ್ವಲ್ಪ ಹಾಗೆ. ಏನಿಲ್ಲಕ್ಕ, ಆರಾಮದಿರಿ? ನಾವು ಆರಾಮದೀವಿ, ನೀವು ಆರಾಮದಿರಿ? ಏನಿಲ್ಲವಾ, ಸಾಕಾಗಿ ಹೋಗೈತಿ ನಮ್ಮ ಅತ್ತೆ ದೇಶದಿಂದ. ಬರೀ ಅದು ಮಾಡು ಇದು ಮಾಡು, ಅದು ಮಾಡಿಕೊಡು ಇದು ಮಾಡಿಕೊಡು. ಏನಿಲ್ಲಕ್ಕ, ಹೇಳಕ್ಕ. ಮಮ್ಮಿ ನಾಷ್ಟ ರೆಡಿ ಮಾಡಿದ್ದು ಇಲ್ಲೋ? ಅಲ್ಲಿ ಅಮ್ಮ ಒದ್ರಾತಾಳ. ರೆಡಿ ಆಗೈತಿಲ್ಲೋ? ಹಾಕಿ ಕೊಡಬೇಕಿಗೆ. ನೋಡ್ಬಾ ಅಲ್ಲಿ ನಿಮ್ಮ ಬೈಯಾತಾಳ ಅಮ್ಮ. ಅಯ್ಯೋ ಯವ್ವ, ಸಾಕಾಗಿ ಹೋಗೈತಿ ಮುದುಕಿ ದೇಶಿಂದ. ಏನು ಮಾಡಿದ್ರು ನಮ್ದಿನ ಇಲ್ಲ ಈಕಿಗೆ. ಆಗಳ ರೊಟ್ಟಿ ತಿಂದಾಳು, ಮತ್ತು ನಾಷ್ಟ ಬೇಕಾಗೈತಿ ಈಕಿಗೆ. ತಡಿಯವ್ವ ಹಾಕ್ಕೊಡ್ತಾನೆ ಈಕಿಗೆ ಮೊದಲು. ಎಷ್ಟೊತ್ತು ಅಯ್ಯವ್ವ ತಾಯಿ ನೀನು ನಾಷ್ಟ ಮಾಡಿಕೊಡುದು ನನಗೆ. ಕುಂತು 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 ಸಾಕಾಗಿ ಹೋಗ್ತು ನನಗೆ, ಕಾಲು ನುಸಾಕತ್ತು ನಾನು. ಎಷ್ಟೊತ್ತದು ನಾಷ್ಟ ಮಾಡಿಕೊಡಕ್ಕೆ? ಎಷ್ಟು ಬೇಕಾ ನಿನಗೆ ಟೈಮು? ನೋಡು ಟೈಮ್ ಎಷ್ಟಾಗಿತ್ತು ನೋಡು, ಒಂದಿಟ್ಟು 12 ಗಂಟೆ ಆಯ್ತು. ಆಗಲೇ ಬರೀ ಒಂದು ರೊಟ್ಟಿ ತಿಂದನ್ನ. ದೌಡು ಮಾಡ್ಕೊಡ್ಬೇಕು ಅನ್ನೋದು ಆಗೋದಿಲ್ಲ ನಿನಗೆ. ತೊಗೋರಿ ಅತ್ತಿ, ಉಪ್ಪಿಟ್ಟು ಮಾಡ್ಕೊಂಡು ಬಂದ ನೋಡ್ರಿ. ತೊಗೋರಿ ತಿನ್ನಿರಿ ಅತ್ತಿ. ನೋಡ್ರಿ ಹೆಂಗಾಗೈತಿ, ಟೇಸ್ಟ್ ಮಾಡಿ ಹೇಳ್ರಿ ಅತ್ತಿ. ಎಲ್ಲರೂ ಉಪ್ಪಿಟ್ಟು ಅಂತಾರ, ಇದು ಉಪ್ಪಿನ ಉರಿ ಆಗೈತಿ, ಒಂಚೂರು ಚಲೋ ಆಗಿಲ್ಲ. ಮತ್ತು ಅತ್ತಿ ಟೇಸ್ಟ್ ಮಾಡಿಕೊಡ್ರಿ ಅಂತ ಹೇಳ್ತೀಯ, ನೀನ ತಿನ್ನಿದ್ರನ್ನ ತಗೋ. ಅಯ್ಯೋ ರೀ ಅತ್ತೀರಿ, ಹೊಡಿಬೇಡ್ರಿ. ಸಾರಿ ರೀ ಅತ್ತಿ, ಸಾರಿ ರೀ. ನಮ್ಮ ಚಲೋತೆಗೆ ಮಾಡಿಕೊಡ್ತೀನಿ ರೀ ಅತ್ತೀರಿ, ನನಗೆ ಕ್ಷಮಿಸ್ಬಿಡ್ರಿ ಅತ್ತೀರಿ. ತಪ್ಪಾತ್ರಿ ಅತ್ತೀರಿ, ಇನ್ನೊಂದು ಸಾರಿ ಹಿಂಗೆ ಮಾಡೋದಿಲ್ಲ ರೀ ಅತ್ತೀರಿ, ದಯವಿಟ್ಟು ನನ್ನ ಕ್ಷಮಿಸ್ರಿ ಅತ್ತೀರಿ. ಅಜ್ಜಿ ನಿಮ್ಮ ಮಮ್ಮಿಗೆ ಯಾಕೆ ಹೊಡ್ಯಾಕತ್ತಿ? ಮಮ್ಮಿ ಉಪ್ಪಿಟ್ಟು ಚಲೋದಾಗೇನೆ ಮಾಡಿದಾಳ, ನಿಂಗ ಹಂಗೆ ಹತ್ತಾಕತ್ತೈತದ. ನಾನು ತಿಂದು ನೋಡೇನಲ್ಲ ಎಷ್ಟು ಚಲೋ ಆಗಿದೆ ಉಪ್ಪಿಟ್ಟು. ನೀ ಯಾಕೆ ಹಂಗೆ ಹೇಳತ್ತಿ? ಮಮ್ಮಿಗೆ ಯಾಕೆ ಹೊಡ್ಯಾತಿ? ಅಪ್ಪ ಬಂದಿನ ಹೇಳ್ತೀನಿ ತಡಿ ಸ್ವಲ್ಪ. ಏನು ಹೇಳೋದ ನನ್ನ ಮೊಮ್ಮಗಳ? ನಾನು ಬಂದಿದ್ದು ಹೇಳ್ತೇನೆ ತಡಿ ನಿಮ್ಮ ಅಪ್ಪನ ಮುಂದೆ. ನೀನು ನಿಮ್ಮ ಅವನು ಸೇರಿ ಹೆಂಗೆ ಉಪ್ಪಿಟ್ಟು ಮಾಡಿ ಕೊಟ್ಟಿದ್ದೀರ ಅನ್ನೋ ತೋರಿಸ್ತಾನೆ ನಿಮ್ಮ ಅಪ್ಪಗೆ. ಬರಲಿ ಅವ್ನು ಸ್ವಲ್ಪ ಹೆಂಗೆ ಹೇಳ್ತಾನೆ ನೋಡುಂತೆ ನಿಮ್ಮಿಬ್ಬರದು. ನನಗೆ ಅಂಜಿಕೆ ಹಚ್ಚಾಕತ್ತಿದ್ಯೇನ? ನಿಮ್ಮ ಅಪ್ಪ ಬಂದ್ಮೇಲೆ ಹೇಳ್ತಾನಂತ ಹೇಳಿ ನೋಡಿ ಸ್ವಲ್ಪ ನಾ ಹೆಂಗೆ ಹೇಳ್ತಾನೆ ಅನ್ನೋದು ನಿಮ್ಮ ಬಗ್ಗೆ. ಅತ್ತೀರಿ ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ, ನಂದು ಇದೊಂದು ಸಲ ತಪ್ಪಾಗೈತ್ರಿ. ಅವ್ರ ಮುಂದೆ ಹೇಳಕ್ಕೆ ಹೋಗ್ಬೇಡ್ರಿ ಅತ್ತೀರಿ, ಪ್ಲೀಸ್ ರೀ ಅತ್ತೀರಿ, ಹೇಳಬೇಡ್ರಿ ಅತ್ತೀರಿ. ಏ ಮಮ್ಮಿ, ನೀ ಯಾಕೆ ಹೊಳ್ಳೆ ಮೇಲೆ ಶಾರಿ ಕೇಳಕತ್ತಿ? ಬಿಡು, ನಾನೇ ಹೇಳ್ತೇನೆ ಅಪ್ಪನ ಮುಂದೆ. ನೀ ಯಾಕೆ ಹೊಳ್ಳೆ ಮೇಲೆ ಶಾರಿ ಕೇಳ್ತಿ ಅಮ್ಮಾಗ? ನಾ ಅಪ್ಪಾಜಿ ಬಂದಿಂದೆಲ್ಲ ಹೇಳ್ತೇನೆ, ಸುಮ್ಮೀರ. ಅಪ್ಪ ಬಂದ ಮಮ್ಮಿ, ಅಪ್ಪ ಬಂದು ನೋಡಿಲ್ಲ ಒಂದು ಸ್ವಲ್ಪ. ಸರಿ ಈಗ ಬಂದ್ರಿ, ಬರೀ ಕುಂದ್ರಿ, ಚಹಾ ಹಾಕ್ಕೊಡ್ತಾನೆ ಕುಂದ್ರಿ. ಯಾಕೆ ಎಲ್ಲರೂ ಹಿಂಗೆ ನಿಂತೀರಿ ಬರ ಬಡ್ದಾರಂಗೆ? ಏನಾಗೈತೆ ನಿಮ್ಗೆ? ಯಾಕೆ ಈ ಥರ ಮಾಡತ್ತೀರಿ? ಯಾಕೆ ಎಲ್ಲರೂ ಸಪ್ಪಗತ್ತೀರಿ? ಬಾಳ್ಪಾಯಪ್ಪ ನನ್ನ ಮಗನ, ಈಗ ಬಂದ್ಯಾ ನೀನು? ನೋಡ್ಪಾಯಪ್ಪ, ಬೆಳಗ್ಗಿಂದ ಒಂದು ಕಪ್ ಚಾನು ಕೊಟ್ಟಿಲ್ಲ, ಏನಿಲ್ಲ. ನೋಡ್ಬಾಯಪ್ಪ, ನಿನ್ನ ಹೆಂಡತಿ ನಿನ್ನ ಮಗಳು ಸೇರಿ ನನಗೆ ಅನ್ಬಾರ್ದು ಅನ್ನಾಕತ್ತಾರಯ್ಯಪ್ಪ, ಬೈಬಾರ್ದು ಬೈಯಾಕತ್ತಾರ. ಒಂದು ಸ್ವಲ್ಪ ಉಪ್ಪಿಟ್ಟು ಮಾಡ್ಕೊಡಯ್ಯವ್ವ ಅಂತಂದ್ರೆ ಉಪ್ಪಿನ ಉರ್ಲೆ ಮಾಡಿಕೊಟ್ಟಾಳ ನೋಡಪ್ಪ. ನಾ ಯಾರಿಗೆ ಹೇಳಿ ನನ್ನ ಮಗನ? ಈ ಸುಮ ಯಾಕೆ ಹಿಂಗೆ ಮಾಡಿದಿ ಅಮ್ಮಾಗ? ಯಾಕೆ ಚಲೋತೆಗೆ ಉಪ್ಪಿಟ್ಟು ಮಾಡ್ಕೊಡ್ಬೇಕಿಲ್ಲೋ? ಯಾಕೆ ಹಿಂಗೆ ಮಾಡಿದಿ? ಅವ್ರು ವಯಸ್ಸಾದವರು, ಅವ್ರಿಗೆಲ್ಲ ಹಂಗೆ ಮಾಡಬಾರ್ದು ನೀನು. ಟೈಮ್ ಸರಿಯಾಗಿ ತಿನ್ನಾಕ ಉಣ್ಣಾಕ ಕೊಡ್ಬೇಕು, ಅವ್ರಿಗೆ ಕಾಳಜಿ ಮಾಡ್ಬೇಕು. ಯಾಕೆ ಹಿಂಗೆ ಮಾಡಕತ್ತಿ ನೀನು? ಯಾಕೆ ಕೆಲಸ ಮಾಡೋದೆಲ್ಲ ಬ್ಯಾಸ ಆಗಿಬಿಟ್ಟೈತೆ ನಿನಗೆ? ಹೇಳ. ನಮ್ಮಮ್ಮ ನಮಗೆ ಸಣ್ಣವ್ರಿದ್ದಾಗ ನಮ್ಮ ಸಣ್ಣವ್ರು ಮಾಡಿ ದೊಡ್ಡವ್ರು ಮಾಡಿ ಶಾಲೆ ಕಲಿಸಿ ನಮಗೆ ನೌಕರಿ ಹಚ್ಚಿ ಎಷ್ಟು ಕಷ್ಟಪಟ್ಟಾರ ಅನ್ನೋದು ನನಗೆ ಗೊತ್ತೈತಿ. ನಾವು ಎಷ್ಟು ಕಷ್ಟ ಸೋಸಿ ಈ ಹಂತಕ್ಕೆ ಬಂದೇವು ಅನ್ನೋದು ನನಗೆ ಗೊತ್ತೈತಿ. ಅಂಥವ್ರಿಗೆ ನೀನು ಈಗ ಸರಿಯಾಗಿ ತಿನ್ನಾಕ ಉಣ್ಣಾಕ ಮಾಡಿ ಕೊಡಲಿಲ್ಲ ಅಂದ್ರೆ ಏನು ಮಾಡೋದು ಹೇಳು? ನಾವೆಲ್ಲ ಚಲೋತೆಗೆ ಇರೋದ ನಮ್ಮ ಅವ್ವನಿಂದ. ಹೇಳು, ನೀನೇ ಹೇಳು. ಸಾರಿ ರೀ ಅತ್ತಿ, ಇನ್ಮ್ಯಾಲೆ ಹಿಂಗೆಲ್ಲ ಮಾಡೋದಿಲ್ಲ ರೀ. ಸಾರಿ ರೀ. ಇನ್ಮ್ಯಾಲೆ ಯಾವತ್ತೂ ನಾ ಅತ್ತಿ ಮನಸ್ಸು ನೋಯಿಸೋದಿಲ್ಲ ರೀ, ದಯವಿಟ್ಟು ನನ್ನ ಕ್ಷಮಿಸ್ಬಿಡ್ರಿ. ನನ್ನ ಮಗ ಯಾವತ್ತಿದ್ರು ನನ್ನ ಪರವಾಗಿ ಮಾತಾಡ್ತಾನೆ. ಈಗೇನು ಗೊತ್ತೈತಿ ಬೊಬ್ಬಿನಿಗೆ? ನನ್ನ ಬಯಸ್ತಾಳಂತ ನೋಡೋಣ ಹೆಂಗೆ ಬಯಸಿ ನಿನ್ನ ನನ್ನ ಮಗನ ಕಡೆಯಿಂದ. ಇರ್ಲಿ ಬಿಡಪ್ಪ ಮಗನ, ಬೈಯಾಕೆ ಹೋಗ್ಬೇಡ. ಆಕಿ ಇನ್ನೂ ಸಣ್ಣಾಕಿದಾಳು, ತಿಳ್ಕೊಬೇಕಿನ್ನ ಭಾಳಷ್ಟು ತಿಳ್ಕೊಳ್ಳೋದೈತಿ. ಬೈಯಾಕೆ ಹೋಗ್ಬೇಡ ಬಿಡಪ್ಪ. ಸರಿ ರೀ ಅತ್ತೀರಿ, ಆಯ್ತು ತಗೋರಿ, ನಾ ಮನೆ ಕೆಲಸ ಮಾಡ್ತೀನಿ ರೀ, ನೀವು ಕುಂದಿರಿ. ಸುಮಾಕ ಏನು ಮಾಡತ್ತಿ ಸುಮಾಕ? ಏನಿಲ್ಲ ಬಾ ಬಬಿತಾ, ಹಂಗೆ ಕುಂತೀನಿ ನೋಡ್ದೆ, ಕೆಲಸ ಆಗಿತ್ತೇನ? ಬಾ ಕುಂದ್ರ. ಇಲ್ಲಕ್ಕ, ಹಂಗೆ ಬಂದೀನಿ ನಾನು. ಮೊನ್ನೆ ನಾನು ಬ್ಲೌಸ್ ಹೊಲ್ಯಾಕೆ ಕೊಟ್ಟಿದ್ದೇನಲ್ಲ, ಹೊಲ್ದೇನಕ್ಕ? ಇನ್ನೂ ಇಲ್ಲ ಬಾರ, ಇನ್ನೂ ಹೊಲದೇ ಇಲ್ಲ. ನಾನು ಮನೆ ಕೆಲಸ ಅದು ಇದು ಅಂತ ಹೇಳಿ ಹೊಲ್ಯಾಕ ಪುರ್ಸೊತ್ತಾಗಿಲ್ಲ, ಹಂಗೆ ಇಟ್ಟೀನಿ. ಈ ವಾರದಾಗ ಹೊಲದು ಕೊಡ್ತೇನೆ ತಗೋ. ಸರಿ ಆಯ್ತು ತಗೋ ಅಕ್ಕ, ನಾನು ನಾಳೆ ಬರ್ತೀನಿ. ನಾಳೆ ಯಾರ ಹೊಲದ ರೆಡಿ ಮಾಡಿಕೊಡ, ನಾನು ನಾಳೆ ಊರಿಗೆ ಹೋಗೋದೈತಿ. ನಾಳೆ ಎಷ್ಟೊತ್ತಿದ್ರು ಬೇಕು ನನಗೆ ರೆಡಿ ಮಾಡಿಕೊಡಕ್ಕ, ಹಂಗೆ ಮಾಡಕ್ಕೆ ಹೋಗ್ಬೇಡ. ಆಯ್ತು ತಗೋ ಬಬಿತಾ, ನಾಳೆ ಎಷ್ಟೊತ್ತಿದ್ರು ಕುಂತು ಹೊಲದ ರೆಡಿ ಮಾಡಿಕೊಡ್ತೀನಿ. ಆಯ್ತು ತಗೋ, ಹೋಗು ನಾಳೆ ಬಾ. ಬಂದಿಂದ ರೆಡಿ ಮಾಡಿ ಹೊಲದ ರೆಡಿ ಮಾಡಿ ಇಟ್ಟಿರ್ತೀನಿ, ಬಂದು ತೊಗೊಂಡು ಹೋಗಿ ನೀನು. ಆಯ್ತು ತಗೋವ, ಆಯ್ತು ತಗೋ, ಇಲ್ಲಿ. ನಂಗೆ ಯಾವ್ದು ಹೊಂಟಿ ಬಬಿತಾ? ನನಗೆ ಹೇಳವಲ್ಲೆಲ್ಲ ಯಾವ್ದು ಹೊಂಟಿ ಅಂತೇಳಿ. ಏನಿಲ್ಲಕ್ಕ, ನಾಳೆ ಸರಿಗಮಪದು ಆಡಿಷನ್ ಇತ್ತು, ಆಡಿಷನ್ ಕೊಡೋಕೆ ಹೊಂಟಿದ್ದೆ. ಅದಕ್ಕೆ ಹೊಸ ಬ್ಲೌಸು ಹಾಕೊಂಡು ಹೋಗ್ಬೇಕಂತ ಹೇಳಿ ಹೊಲದ ರೆಡಿ ಮಾಡಿಕೊಡು ಅಂತ ಹೇಳಕ್ಕೆ ಬಂದಿದ್ದೆ. ಅಯ್ಯ ಹೌದಾ? ನೋಡುನು ಹೆಂಗೆ ಹಾಡ್ತೀವಿ ಅಂತ ಹಾಡು ನೋಡುನು, ನಿನ್ನ ಟೆಸ್ಟ್ ಮಾಡ್ತೇನಂತ ನಾನು.
ಹ್ಞೂ ಹಾಡ್ತಾನೆ ನೋಡಕ್ಕ, ಕೇಳ ಹೆಂಗೈತೆ ಅಂತ ಹೇಳ. ಸ್ಟಾರ್ಟ್ ಮಾಡ್ತಾನೆ ನೋಡಕ್ಕ. 100 ಸಾಗರ ಬೇಕಂತೆ ನೀ ಕೊಟ್ಟ ಪ್ರೀತಿ ಕೂಡಿಡಲು 100 ಸಾಗರ ಬೇಕಂತೆ ನೀ ಕೊಟ್ಟ ಪ್ರೀತಿ ಕೂಡಿಡಲು 100 ಚಂದಿರ ಬೇಕಂತೆ ನೀ ಅಷ್ಟಕ್ಕ ಇಷ್ಟ ಬರ್ತದೆ ನಂಗೆ. ಒಂದು ಲೈನ್ ಹಾಡಿದ್ದ ಸಾಕ್ಬಿಡು ನೀನು. ಆಯ್ತು ತಗೋ, ನೀನು ಪಕ್ಕ ಆಡಿಷನ್ ಒಳಗೆ ಬರ್ತೀವಿ, ಸೆಲೆಕ್ಟ್ ಅಕ್ಕಿ ಅಂತ ನನಗೆ ಗೊತ್ತಾಯ್ತು. ಆಯ್ತು ತಗೋ, ಹೋಗು, ನಾಳೆ ಬಾ, ಬಂದು ಇಸ್ಕೊಂಡು ಹೋಗು. ನೋಡಿದ್ರಲ್ಲ ಸ್ನೇಹಿತರೆ ನಮ್ಮ ಒಂದು ಕಿರುಚಿತ್ರವನ್ನು. ಹಾಗೆ ನಾವು ಇನ್ನೂ ಚೆನ್ನಾಗಿ ಒಳ್ಳೊಳ್ಳೆ ವಿಡಿಯೋಗಳನ್ನು ಮಾಡಿ ಹಾಕ್ತೀವಿ. ಫನ್ನಿ ವಿಡಿಯೋಸ್, ಹಾಗೆ ಅತ್ತೆ ಸೊಸೆಯರ ಜಗಳ, ಸುಮಾರಷ್ಟು ವಿಡಿಯೋಗಳನ್ನ ಹಾಕ್ತೀವಿ. ನೋಡಿ ಸಪೋರ್ಟ್ ಮಾಡಿ. ಸೊ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ನಾವಿನ್ನೂ ಹೊಸಬ್ರು, ಈಗಾನೇ ಸ್ಟಾರ್ಟ್ ಮಾಡಿದ್ದೀವಿ. ನೋಡಿ ನಿಮಗೆ ಇಷ್ಟ ಆಗೋ ಥರ ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳನ್ನು ಮಾಡಿ ಹಾಕ್ತೀನಿ ಬರ್ತಾ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡಿ ಇಷ್ಟ ಆದರೆ. ಆಯಿತು, ಥ್ಯಾಂಕ್ ಯು ಸೋ ಮಚ್. ಇರಮ್ಮ, ನಾನು ಸ್ವಲ್ಪ ಮಾತಾಡ್ತೀನಿ ನಮ್ಮ ವೀಕ್ಷಕರ ಜೊತೆ. ಯಾಕ್ರಿ ಫ್ರೆಂಡ್ಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತಿಲ್ಲ ನೀವು? ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳನ್ನು ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ಅತ್ತೆ ಸೊಸೆ ಜಗಳ, ಹಾಗೆ ಫ್ಯಾಮಿಲಿ, ಹಳ್ಳಿ ವಾತಾವರಣ, ಎಲ್ಲ ಥರ ನಿಮಗೆ ವಿಡಿಯೋಗಳನ್ನ ಮಾಡಿ ಹಾಕ್ತೀವಿ, ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ತಪ್ಪದೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಒತ್ತಿ ಆಲ್ ಅಂತ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು ಲೈಕ್ ಕೊಡಿ. ಹಾಗೆ ನಿಮ್ಗೆ ಹೇಗೆ ಅನಿಸ್ತು ಈ ವಿಡಿಯೋ ಅಂತ ಒಂದು ಕಮೆಂಟ್ ಹಾಕಿ. ದಯವಿಟ್ಟು ಇದು ನನ್ನ ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ, ದಯವಿಟ್ಟು. ಓಕೆ, ಬಾಯ್ ಫ್ರೆಂಡ್ಸ್.